ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಾವಿವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೇವೆ. ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್, ಗ್ಯಾಸ್ಟ್ರೈಟಿಸ್. ಗ್ಯಾಸ್ಟ್ರೈಟಿಸ್ ಮತ್ತು ಆಸಿಡಿಟಿ ಬಂದ್ರೆ ಏನಾಗುತ್ತೆ, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಏನೇನು ಸಮಸ್ಯೆಗಳಾಗುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ಕೊನೆಯಲ್ಲಿ ನಾನು ಮನೆ ಮದ್ದು ಹೆಲ್ತ್ ಟಿಪ್ಸ್ ಅನ್ನು ಸಹ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಆರಂಭ ಮಾಡೋಣ ಬನ್ನಿ. ಇವತ್ತು ಗ್ಯಾಸ್ಟ್ರೈಟಿಸ್ ಅನ್ನೋದು ಒಂದು ಚಿಕ್ಕ ಕಾಯಿಲೆ ಆದ್ರೂ ದೊಡ್ಡ ಪರಿಣಾಮವನ್ನ ಮಾಡುವಂತಹ ಒಂದು ಮಾರಕ ಕಾಯಿಲೆ. ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ಎಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ವಯೋಮಿತಿಯನ್ನ ಮೀರಿ ಎಲ್ಲರಿಗೂ ಬರ್ತಕ್ಕಂತಹ ಒಂದು ಸರ್ವೇ ಸಾಮಾನ್ಯ ಸಮಸ್ಯೆ ಆಗಿದೆ. ಇವತ್ತು ಈ ಸಮಸ್ಯೆ ಬರ್ಲಿಕ್ಕೆ ಕಾರಣ ಯಾರು, ಇದು ನಮ್ಮ ದೇಹದಲ್ಲಿ ಹೇಗೆ ಸೇರ್ಕೊಳ್ಳುತ್ತೆ, ಇದು ನಮ್ಮ ದೇಹಕ್ಕೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿಯ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಗ್ಯಾಸ್ಟ್ರೈಟಿಸ್ ಯಾಕೆ ಬರುತ್ತೆ ಅಂದ್ರೆ, ಸಮಯಕ್ಕೆ ಸರಿಯಾಗಿ ನಾವು ನಿಯಮಿತ ಆಹಾರವನ್ನು ಸೇವನೆ ಮಾಡದೇ ಇದ್ರೂ ಸಹ ಗ್ಯಾಸ್ಟ್ರೈಟಿಸ್ ಬರುವ ಸಾಧ್ಯತೆ ಇರುತ್ತದೆ. ಮತ್ತೆ ಅತಿಯಾದ ಖಾರವನ್ನ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಎಣ್ಣೆ ಪದಾರ್ಥಗಳು, ಕರಿದ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಹೆಚ್ಚು ಟೀ, ಕಾಫಿ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಸಂಭವಿಸಬಹುದು. ಇದರ ಜೊತೆಗೆ ಹೆಚ್ಚು ಒತ್ತಡ ಅಂದ್ರೆ ಲೈಫಿನ ಪ್ರೆಷರ್ ಇದ್ರೆ, ಒತ್ತಡ ಜಾಸ್ತಿ ಇದ್ರು, ಸ್ಟ್ರೆಸ್ ಜಾಸ್ತಿ ಇದ್ರೂ ಸಹ ಗ್ಯಾಸ್ಟ್ರೈಟಿಸ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ನಿದ್ರಾಹೀನತೆ, ನಾವು ಜಾಸ್ತಿ ಅಂದ್ರೆ ನಿಯಮಿತವಾಗಿ 8 ಗಂಟೆಗಳ ಕಾಲ ಅಥವಾ ಕನಿಷ್ಠ 7 ಗಂಟೆಗಳ ಕಾಲ ನಿದ್ದೆಯನ್ನ ಮಾಡದೇ ಇದ್ರೂ ಸಹ ಗ್ಯಾಸ್ಟ್ರೈಟಿಸ್ ಆಗುವ ಸಂಭವ ಇರುತ್ತದೆ. ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ಸರ್ವೇ ಸಾಮಾನ್ಯ ಕಾಯಿಲೆ ಆಗಿದ್ದು, ಅದರ ಜೊತೆಗಿದು ಕೆಲವು ಸಮಸ್ಯೆಗಳನ್ನ ಉದ್ಭವಿಸುವಂತಹ ಒಂದು ಮಾರಕ ಕಾಯಿಲೆ ಆಗಿರುತ್ತದೆ. ಈ ಎಲ್ಲ ಮಾಡೋದ್ರಿಂದ, ಲಕ್ಷಣಗಳಿಂದ ನಾವು ಗ್ಯಾಸ್ಟ್ರೈಟಿಸ್ ನ ನಮಗಾಗಿ ನಾವೇ ತಂದ್ಕೊಂತೀವಿ. ಯಾಕೆ ಬರ್ತಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡುತ್ತಿರ್ಬೇಕಾದ್ರೆ, ಈ ಎಲ್ಲ ಸಮಸ್ಯೆಗಳಿಂದ ಗ್ಯಾಸ್ಟ್ರೈಟಿಸ್ ಆಗುವ ಸಾಧ್ಯತೆ ಇರ್ತದೆ. ಈ ಗ್ಯಾಸ್ಟ್ರೈಟಿಸ್ ಆದರೆ ಇದರ ಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಲಕ್ಷಣಗಳು ಏನಿರುತ್ತಪ್ಪ ಅಂದ್ರೆ, ಉಳಿ ದೇಗು ಇರುತ್ತೆ. ದೇಗು ಬಂದಾಗ ಅವನಿಗೆ ಉಳಿ ದೇಗು ಬರುತ್ತೆ. ಗಂಟಲಲ್ಲಿ ಸಿಕ್ಕಾಕಿಕೊಂಡಂಗೆ ಆಗುತ್ತೆ. ಊಟ ಮಾಡುವಾಗ ಅಥವಾ ಊಟ ಮಾಡಿದ ನಂತರ ಹೊಟ್ಟೆ ಉಬ್ರ ಬರುತ್ತೆ. ಕಡಿಮೆ ಆಹಾರ ಸೇವನೆ ಮಾಡಿದ್ರು ಸಹ ಅವನಿಗೆ ಹೊಟ್ಟೆ ಜಾಸ್ತಿ ತುಂಬಿದೆ ಅನ್ನೋ ರೀತಿ ಫೀಲ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಹೊಟ್ಟೆ ಉಬ್ಬುತ್ತೆ ಅಂದ್ರೆ ಹೊಟ್ಟೆ ಉಬ್ಬಿದ ಅನುಭವವನ್ನು ಕೂಡ ಆಗಬಹುದು. ಅದರ ಜೊತೆಗೆ ಕಡಿಮೆ ತಿಂದ್ರು ಹೊಟ್ಟೆ ಜಾಸ್ತಿ ತುಂಬಿದೆ ಅನ್ನೋ ಒಂದು ಫೀಲಿಂಗು ಕೂಡ ಬರುತ್ತೆ. ಬ್ರಷ್ ಮಾಡುವಾಗ ವಾಂತಿ ಬಂದಂಗ ಆಗೋದು ಅಥವಾ ವಾಕರಿಕೆ ಬಂದಂಗ ಆಗೋದು ಸಹ ಆಗುತ್ತೆ. ಇದು ಗ್ಯಾಸ್ಟ್ರೈಟಿಸ್ ನಮಗೆ ಬಂದಿದೆ ಅನ್ನೋದಕ್ಕೆ ಲಕ್ಷಣಗಳು ಈ ರೀತಿಯೇ ಇರುತ್ತೆ. ಅಂದ್ರೆ ಉಳಿ ದೇಗ್ ಬರ್ಬೋದು, ಆಮೇಲೆ ಜಾಸ್ತಿ ಹೊಟ್ಟೆ ತುಂಬದಂಗ ಅನಿಸ್ಬೋದು, ಹಸುವು ಕಡಿಮೆ ಆಗ್ಬೋದು, ಅಥವಾ ಬ್ರಷ್ ಮಾಡ್ಬೇಕಾದ್ರೆ ವಾಂತಿ ಬಂದಂಗೆ, ವಾಕರಿಕೆ ಬಂದಂಗೆ ಆಗ್ಬೋದು, ಗಂಟಲಲ್ಲಿ ಸಿಕ್ಕಾಕಿಕೊಂಡಂತಹ ಅನುಭವಗಳು ಸಹ ಗ್ಯಾಸ್ಟ್ರೈಟಿಸ್ ಇಂದ ಆಗಬಹುದು. ಗ್ಯಾಸ್ಟ್ರೈಟಿಸ್ ಬಂದಾಗ ನಮಗೆ ಕೆಲವೊಂದು ತೊಂದರೆಗಳಾಗುತ್ತೆ, ಸಾಮಾನ್ಯವಾದ ತೊಂದರೆಗಳಾಗುತ್ತೆ. ಯಾವ್ದಪ್ಪ ಆ ತೊಂದರೆಗಳು ಅಂದ್ರೆ, ಎದೆ ಉರಿ ಮತ್ತು ಅಸಹನೆ. ಯಾವಾಗ್ಲೂ ಅಯ್ಯೋ ನನ್ಗೆ ಈ ಭಾಗದಲ್ಲಿ ಎದೆ ಉರಿತಾ ಇದೆ, ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ, ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಪೇಷಂಟ್ ಹೇಳ್ತಾರಲ್ವ. ಇದು ಒಂದು ಪ್ರಮುಖ ತೊಂದರೆ ಆಗುತ್ತೆ. ವಾಂತಿ ಮತ್ತು ವಾಕರಿಕೆ ಬಂದಂಗೆ ಆಗುತ್ತೆ. ಅಂದ್ರೆ ಆ ವ್ಯಕ್ತಿ ಆಹಾರವನ್ನ ನೋಡಿದ್ರೆ ವಾಂತಿ ಮತ್ತೆ ವಾಕರಿಕೆ ಬಂದಂಗೆ ಆ ವ್ಯಕ್ತಿಗೆ ಫೀಲ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಡಿಮೆ ತಿಂದ್ರು ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಅಂದ್ರೆ ಆ ವ್ಯಕ್ತಿ ಜಸ್ಟ್ ಸ್ವಲ್ಪನೇ ಸೇವನೆ ಮಾಡಿದ್ರು, ಆಹಾರ ಸೇವನೆ ಮಾಡಿದ್ರು ಕೂಡ ಗ್ಯಾಸ್ಟ್ರೈಟಿಸ್ ಆಗಿದಾಗ ಅವನಿಗೆ ಹೊಟ್ಟೆ ತುಂಬಿದಂಗೆ ಅನ್ಸುತ್ತೆ. ಮತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಆಗುತ್ತೆ. ಅಂದ್ರೆ ಈಗ ಅವ್ನ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ವ್ಯಕ್ತಿಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದ್ರೆ ಅವನಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿ ಅಲ್ಲಿ ಗ್ಯಾಸ್ಟ್ರಿಕ್ ಲ್ಯಾವೇಜ್ ವರ್ಕ್ ಮಾಡದೇ ಇದ್ದಾಗ ಅವನಿಗೆ ಇನ್ನ ಜೀರ್ಣಕ್ರಿಯೆ ಕುಂಠಿತ ಆಗಿ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಹಸಿವು ಕಡಿಮೆ ಆಗುತ್ತೆ. ಅಂದ್ರೆ ನೋಡಿ, ಇಲ್ಲಿ ಮೇನ್ ಆಗಿ ಹಸಿವು ಸಹ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಅವನಿಗೆ ಗ್ಯಾಸ್ಟ್ರೈಟಿಸ್ ಬಂದಿದೆ ಅಂತ. ಮತ್ತೆ ದೌರ್ಬಲ್ಯ ಮತ್ತು ಆಯಾಸ, ಈಗ ಅವನಿಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವನಿಗೆ ತುಂಬಾ ಸುಸ್ತು ಆರಂಭ ಆಗುತ್ತೆ. ಇದು ಗ್ಯಾಸ್ಟ್ರೈಟಿಸ್ ಬಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ ಕಾಣಿಸುವಂತಹ ಪ್ರಮುಖ ತೊಂದರೆಗಳು. ಈ ತೊಂದರೆಗಳು ಇದ್ದಾಗ ನೀವು ನಿಮ್ಮ ವೈದ್ಯರನ್ನ
ಭೇಟಿ ಆಗ್ಬಹುದು ಅಥವಾ ECG ಅನ್ನು ಸಹ ಮಾಡಿಸಬಹುದು. ಅದರ ಜೊತೆಗೆ ಟ್ಯಾಬ್ಲೆಟ್ಸ್ ಅನ್ನ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ತಾ ಹೋಗ್ಬಹುದು. ಸೊ ಇಲ್ಲಿ ಹೊಟ್ಟೆ ನೋವು ಮತ್ತು ಕೆಲವೊಂದು ಬಾರಿ ಬೇರಿಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಗ್ಯಾಸ್ಟ್ರೈಟಿಸ್ ಅನ್ನು ನೆಗ್ಲೆಕ್ಟ್ ಮಾಡಿದ್ರೆ ಕೆಲವು ಸಮಯದಲ್ಲಿ ಇದು ಅಲ್ಸರ್ ಆಗಿ ಪರಿಣಮಿಸಬಹುದು ಅಥವಾ ರಕ್ತಸ್ರಾವ ಇಂಟರ್ನಲ್ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಹುದು ಅಥವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಹಾಳು ಕೂಡ ಮಾಡಬಹುದು. ಈಗ ನಾವು ಗ್ಯಾಸ್ಟ್ರೈಟಿಸ್ ಗೆ ಏನ್ ಮಾಡಬಹುದು ಏನ್ ಮಾಡಬಾರದು ಅಂತ ನೋಡೋದಾದ್ರೆ, ಸೊ ನಾವೀಗ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ನಿಯಮಿತವಾಗಿ ಆಹಾರ ಸೇವನೆಯನ್ನ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆಯನ್ನ ಮಾಡಬೇಕು, ನಿಯಮಿತವಾಗಿ ವಾಕಿಂಗ್ ಅನ್ನ ಮಾಡಬೇಕು, ಅಂದ್ರೆ ನಡಿಬೇಕು ಕನಿಷ್ಠ 100 ರಿಂದ 200 ಹೆಜ್ಜೆಗಳನ್ನ ನಡಿಬೇಕು. ಸೊ ಸಮಯಕ್ಕೆ ಮಜ್ಜಿಗೆ ಅಥವಾ ನೀರಿನ ಸೇವನೆಯನ್ನ ಮಾಡಬಹುದು, ಬಾಳೆಹಣ್ಣಿನ ಸೇವನೆಯನ್ನ ಮಾಡಬಹುದು. ಸೊ ಈ ಎಲ್ಲ ಅಂದ್ರೆ ನಾವು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಬರ್ದಿರೋ ರೀತಿ ತಡೆಗಟ್ಟಬಹುದು. ನಿಯಮಿತವಾಗಿ ಆಹಾರ ಸೇವನೆಯನ್ನ ಸಮಯಕ್ಕೆ ಸರಿಯಾಗಿ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರಿಕ್ ಅನ್ನ ತಡೆಗಟ್ಟಬಹುದು. ಮಜ್ಜಿಗೆ ನೀರನ್ನ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರಿಕ್ ಬರ್ದಿರೋ ರೀತಿ ತಡೆಗಟ್ಟಬಹುದು. ಮತ್ತೆ ಹಣ್ಣುಗಳ ಸೇವನೆ ನಿಯಮಿತವಾಗಿದ್ರೆ ಸೊ ಈ ಗ್ಯಾಸ್ಟ್ರಿಕ್ ಬರೋದನ್ನ ನಾವು ನಿಯಮಿತವಾಗಿ ತಡೆಗಟ್ಟಬಹುದು. ಸೊ ಇದನ್ನ ನಾವು ಮಾಡಬೇಕಾಗಿರೋದು. ಸೊ ನಾವು ಏನನ್ನ ಮಾಡಬಾರ್ದು ಅನ್ನೋದಾದ್ರೆ, ಊಟದ ನಂತರ ತಕ್ಷಣ ಮಲಗುವುದು. ಅಂದ್ರೆ ಈಗ ನಾವು ಊಟ ಮಾಡಿದ ತಕ್ಷಣ ಏನ್ ಮಾಡ್ತೀವಿ, ಬೆಡ್ ಮೇಲೆ ಹೋಗ್ಬಿಡ್ತೀವಿ. ಸೊ ಇದನ್ನ ತಡೆಗಟ್ಟಬೇಕಾಗುತ್ತೆ. ಸೊ ಅವಾಗ ಮಾತ್ರ ಗ್ಯಾಸ್ಟ್ರೈಟಿಸ್ ಅನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಅಂದ್ರೆ ಈಗ ನಾವ್ ಇದನ್ನ ಮಾಡಬಾರ್ದು, ಊಟದ ನಂತರ ತಕ್ಷಣ ಹೋಗಿ ಮಲಗಬಾರದು. ಹೆಚ್ಚು ಆಯಿಲಿ ಫುಡ್ಸ್ ನ ಸೇವನೆ ಮಾಡಬಹುದು. ಅಂದ್ರೆ ಈಗ ಕರೆದಿರಂತಹ ಪದಾರ್ಥಗಳನ್ನ ಹೆಚ್ಚು ತಿನ್ನೋದ್ರಿಂದ ಸಹ ಹೆಚ್ಚು ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಕರಿದ ಪದಾರ್ಥಗಳನ್ನು ಸಹ ಕಡಿಮೆ ಸೇವನೆಯನ್ನ ಮಾಡಬೇಕು. ಹೆಚ್ಚು ಮಸಾಲೆ ಪದಾರ್ಥಗಳನ್ನ ತಿನ್ನಬೇಡಿ. ಅಂದ್ರೆ ಮಸಾಲೆ ಪದಾರ್ಥಗಳು, ಸ್ಪೈಸಿ ಫುಡ್ಸ್ ಅನ್ನ ಜಾಸ್ತಿ ತಿಂತಾರೆ. ಈಗ ನೋಡಿ, ಹೊರಗಡೆ ಹೋದಾಗ ಎಗ್ ರೈಸ್ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಗೋಬಿ ಮಂಚೂರಿಯನ್ ಆಗಿರ್ಬೋದು, ಪಾಪಡ್ ಆಗಿರ್ಬೋದು, ಈಗ ಅನೇಕ ರೀತಿಯಂತ ಮಸಾಲಾ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು. ಸೊ ಆಧುನಿಕ ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ಒಂದು ತುಂಬಾ ಚಾಲೆಂಜಿಂಗ್ ಆಗಿರ್ತಕ್ಕಂತಹ ಒಂದು ಇದು ವಸ್ತು. ಸೊ ಈ ಸ್ಟ್ರೆಸ್ ಅನ್ನ ಸಹ ನಾವು ಕಂಟ್ರೋಲ್ ಮಾಡೋದ್ರಿಂದನೂ ಸೊ ಗ್ಯಾಸ್ಟ್ರೈಟಿಸ್ ಅನ್ನ ಬರದೇ ಇರೋ ರೀತಿ ತಡೆಗಟ್ಟಬಹುದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಏನೇನ ಮಾಡ್ಬೇಕು ಏನೇನ ಮಾಡಬಾರ್ದು ಅಂತ ಆಲೋಚನೆ ಮಾಡೋದಾದ್ರೆ, ಸೊ ಈ 5 ಕ್ರಮಗಳನ್ನ ಮಾಡಬಾರದು, ಆ 3 ಕ್ರಮಗಳನ್ನ ಮಾಡಬೇಕು. ಸೊ ಗ್ಯಾಸ್ಟ್ರೈಟಿಸ್ ಅನ್ನು ತಡೆಗಟ್ಟಲಿಕ್ಕೆ ಇದು ಪ್ರಮುಖವಾಗಿ ನಮ್ಗೆಲ್ಲರಿಗೂ ಸಹಾಯವನ್ನ ಮಾಡುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಯಾರಿಗೆ ಜಾಸ್ತಿ ಇರುತ್ತಪ್ಪ ಅಂದ್ರೆ, ಈ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಯಾರು ಇವರು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಅಂದ್ರೆ, ಸೊ BP ಅಂದ್ರೆ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ, ಶುಗರ್, ಸೊ ಮಧುಮೇಹದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ, ಮತ್ತು ಈಗ ಥೈರಾಯ್ಡ್ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ, ಮತ್ತೆ ಪ್ರೆಗ್ನೆನ್ಸಿ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಇವರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಯಾವ್ದಾದ್ರು ಒಂದು ಕಾಯಿಲೆ ನಮ್ಮ ದೇಹದಲ್ಲಿ ಸೇರ್ಕೊಂಡಿದೆ ಅಂದಾಗ, ಸೊ ಅದಕ್ಕೆ ಆ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಗಳನ್ನ ತಗೊಂಡಾಗ್ಲು, ಸೊ ಕ್ಯಾನ್ಸರ್ ಇದ್ದಂತಹ ವ್ಯಕ್ತಿಗಳಿಗೂ ಸಹ ಕೆಲವೊಂದು ಟ್ಯಾಬ್ಲೆಟ್ಸ್ ನ ತಗೊಳ್ಬೇಕಾಗುತ್ತೆ. ಸೊ ಆ ಟ್ಯಾಬ್ಲೆಟ್ಸ್ ಸೊ ಗ್ಯಾಸ್ಟ್ರೈಟಿಸ್ ಅನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಜಾಸ್ತಿ ಗ್ಯಾಸ್ಟ್ರಿಕ್ ಇದ್ದೇ ಇರುತ್ತೆ. ಸೊ ಸಾಮಾನ್ಯ ವ್ಯಕ್ತಿಗಳಲ್ಲೂ ಸಹ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಅದೇ ಅವರು ಊಟವನ್ನ ಸ್ಕಿಪ್ ಮಾಡೋದು ಅಥವಾ ಒಂದು ದಿನದ ಉಪವಾಸದ ನಂತರದ ದಿನದಲ್ಲಿ ಆಹಾರ ಸೇವನೆ ಮಾಡ್ಲಿಕ್ಕೆ ಹೋಗುವುದು, ಹಾಗೂ ನಿಯಮಿತವಾಗಿ ಆಹಾರವನ್ನ ಸೇವನೆ ಮಾಡದೇ ಇರತಕ್ಕಂಥದ್ದು, ಮತ್ತೆ ಸಮಯವನ್ನ ಮೇಂಟೈನ್ ಮಾಡದೇ ಇರತಕ್ಕಂಥದ್ದು. ಸೊ ಇಂತಹ ವ್ಯಕ್ತಿಗಳಲ್ಲೂ ಸಹ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿರುತ್ತೆ. ಈಗ ಮಕ್ಕಳಲ್ಲೂ ಸಹ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಏನಪ್ಪಾ ಕಾರಣ ಅಂದ್ರೆ, ಆ ಮಕ್ಕಳು ಸರಿಯಾದ ಆಹಾರ ಸೇವನೆಯನ್ನ ಮಾಡಲ್ಲ, ಮತ್ತೆ ಜಂತು ಹುಳುವಿನ ಸಿರಪ್ ಅಥವಾ ಟ್ಯಾಬ್ಲೆಟ್ ಅನ್ನ ನಿಗದಿತವಾಗಿ 6 ತಿಂಗಳಿಗೆ ಒಂದ್ಸರಿ ಆ ಮಗು ತಗೊಂಡಿರಲ್ಲ. ಸೊ ಅದರ ಜೊತೆಗೆ ಆಹಾರದ ಮೇಲೆ ಆ ಮಗುವಿಗೆ ನಿರ್ಲಕ್ಷ್ಯ ಸ್ಟಾರ್ಟ್ ಆಗಿರುತ್ತೆ. ಸೊ ಇಂತಹ ಮಕ್ಕಳಲ್ಲಿ, ಮತ್ತೆ ಈಗ ಏನೋ ಫೀವರ್ ಬಂದಿದೆ ಅಥವಾ ಕೋಲ್ಡ್ ಆಗಿದೆ ಅಂದಾಗ ಸಿರಪ್ ಮತ್ತೆ ಟ್ಯಾಬ್ಲೆಟ್ ಹಾಕಿದಾಗ್ಲೂ ಮಕ್ಕಳಿಗೆ ಗ್ಯಾಸ್ಟ್ರೈಟಿಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳಿಗೆ ನಾವು ಗ್ಯಾಸ್ಟ್ರೈಟಿಸ್ ಅನ್ನ ಹೋಗಿಸ್ಬೇಕು ಅಂದ್ರೆ
ವೈದ್ಯರ ಸಲಹೆ ಮೇರೆಗೆ ಸಿರಫ್ಗಳನ್ನ ಅಥವಾ ಟ್ಯಾಬ್ಲೆಟ್ಗಳನ್ನ ಕೊಡಬೇಕಾಗುತ್ತೆ. ದೊಡ್ಡವರಲ್ಲೂ ಸಹ ಗ್ಯಾಸ್ಟ್ರೈಟಿಸ್ ಅನ್ನು ಹೋಗ್ಬೇಕಂದ್ರೆ ವೈದ್ಯರ ಸಲಹೆ ಮೇರೆಗೆ ಟ್ಯಾಬ್ಲೆಟ್ಸ್ ಮತ್ತೆ ಸೇವನೆಯನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಿಗದಿತವಾಗಿ ಆಹಾರವನ್ನ ಸೇವನೆ ಮಾಡಿ ನಿಯಮಿತವಾಗಿ ಟ್ಯಾಬ್ಲೆಟ್ಸ್ ಅನ್ನು ತೆಗೆದುಕೊಳ್ಳುವುದ್ರ ಮುಖಾಂತರ ಗ್ಯಾಸ್ಟ್ರೈಟಿಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಸೊ ಮನೆಯಲ್ಲಿ ಒಂದು ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದ ತಕ್ಷಣ ಸೊ ನಾವೇ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ಳುವ ಬದಲು ವೈದ್ಯರ ಸಲಹೆ ಮೇರೆಗೆ ಗ್ಯಾಸ್ಟ್ರೈಟಿಸ್ಗೆ ಟ್ಯಾಬ್ಲೆಟ್ಸ್ ಅನ್ನು ತಗೊಂಡ್ರೆ ತುಂಬಾ ಸೂಕ್ತ. ಸೊ ಇಲ್ಲ ಅಂದ್ರೆ ಏನ್ ದುಷ್ಪರಿಣಾಮಗಳು ಆಗಬಹುದಪ್ಪ ಅಂದ್ರೆ ಸೊ ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ಬಹುದು. ಸೊ ಅಲ್ಸರ್ ಆದ್ಮೇಲೆ ಅದು ಕ್ಯಾನ್ಸರ್ಗೂ ಸಹ ಟರ್ನ್ ಆಗ್ಬಹುದು. ಸೊ ಆ ದೊಡ್ಡ ಕಾಯಿಲೆಗಳಿಗೆ ಗ್ಯಾಸ್ಟ್ರೈಟಿಸ್ ಎಂಬ ಚಿಕ್ಕ ಕಾಯಿಲೆ ಸೊ ತೆಗೆದುಕೊಂಡು ಹೋಗ್ತದೆ. ಸೊ ನಾವು ಗ್ಯಾಸ್ಟ್ರೈಟಿಸ್ ಅನ್ನೋ ಒಂದು ಚಿಕ್ಕ ಕಾಯಿಲೆ ಅಂತ ನಾವು ಅನ್ಕೊಂಡಿದ್ದೇವೆ, ಆದ್ರೆ ಅದು ತುಂಬಾ ದೊಡ್ಡ ಕಾಯಿಲೆ. ಸೊ ಯಾಕೆ ದೊಡ್ಡ ಕಾಯಿಲೆ ಅಂದ್ರೆ ಅದು ಪ್ರೈಮರಿ ಸ್ಟೇಜ್ ಅಲ್ಲಿ ನಾವು ಅದನ್ನ ಪ್ರಿವೆಂಟ್ ಮಾಡದೆ ಹೋದಾಗ ಮಾತ್ರ ಅದು ದೊಡ್ಡ ಕಾಯಿಲೆಯಾಗಿ ಪರಿಣಮಿಸುತ್ತೆ. ಸೊ ಹಾಗಾಗಿ ಗ್ಯಾಸ್ಟ್ರೈಟಿಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಸೊ ಯಾರಿಗಾದ್ರೂ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದಾಗ ಅದನ್ನ ಶೀಘ್ರವಾಗಿ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಅದರಿಂದ ಸೊ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇದರ ಜೊತೆಗೆ ನಾನಿಲ್ಲಿ ಮನೆ ಮದ್ದು ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಏನಪ್ಪಾ ಮನೆ ಮದ್ದು ಅಂದ್ರೆ ಸೊ ಟ್ಯಾಬ್ಲೆಟ್ ಅನ್ನ ಅವಾಯ್ಡ್ ಮಾಡಿ ಕೇವಲ ಮನೆ ಮದ್ದಿನ ಮುಖಾಂತರ ನಾವು ಗ್ಯಾಸ್ಟ್ರೈಟಿಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಸೊ ಏನಪ್ಪಾ ಮನೆ ಮದ್ದು ಅಂದ್ರೆ ಊರು ಬೆಚ್ಚಗಿನ ನೀರಿನ ಸೇವನೆ, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿರುವಂತಹ ನೀರನ್ನ ನಾವು ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ನ ತಡೆಗಟ್ಟಬಹುದು. ಮತ್ತೆ ಜೀರಿಗೆ ನೀರು, ಸೊ ಇಲ್ಲಿ ನಾವು ಜೀರಿಗೆಯನ್ನ ನೆನೆ ಇಟ್ಬಿಟ್ಟು ಸೊ ಆ ನೀರನ್ನ ಬೆಳಗ್ಗೆ ಕುಡಿಯೋ ಮುಖಾಂತರನು ಸಹ ಗ್ಯಾಸ್ಟ್ರೈಟಿಸ್ ಅನ್ನ ತಡೆಗಟ್ಟಬಹುದು. ಸೊಂಪು ನೀರು ಅಂದ್ರೆ ಸೋಪಿನ ಕಾಳನ್ನ ನೆನೆ ಇಟ್ಬಿಟ್ಟು ಆ ನೀರನ್ನ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಅನ್ನ ತಡೆಗಟ್ಟಬಹುದು. ಮಜ್ಜಿಗೆ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಅನ್ನ ತಡೆಗಟ್ಟುವ ಪ್ರಯತ್ನವನ್ನ ಮಾಡಬಹುದು. ಅಂದ್ರೆ ಮಜ್ಜಿಗೆ ತುಂಬಾ ಸೇವನೆ ಮಾಡಬಾರದು. ಸೊ ನಿಯಮಿತವಾಗಿ ಮಜ್ಜಿಗೆ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಅನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಸೊ ಅದರ ಜೊತೆಗೆ ನಾವಿಲ್ಲಿ ಸಬ್ಜಾ ಬೀಜ ಅಂದ್ರೆ ಕಾಮಕಸ್ತೂರಿ ಬೀಜ ಅಂತ ಸಿಗುತ್ತೆ. ಸೊ ಅದನ್ನ ನೀರಲ್ಲಿ ನೆನೆ ಇಟ್ಟು ಅದನ್ನ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಅನ್ನ ತಡೆಗಟ್ಟಬಹುದು. ಅದರ ಜೊತೆಗೆ ಹೆಚ್ಚು ಖಾರ ಮತ್ತು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಹೆಚ್ಚು ಖಾರ ಇರತಕ್ಕಂತಹ ಪದಾರ್ಥಗಳು ಸಹ ಗ್ಯಾಸ್ಟ್ರಿಕ್ ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚು ಖಾರ ಇರತಕ್ಕಂತಹ ಆಹಾರ ಪದ್ಧತಿಯನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ನಾವು ಕರಿದ ಪದಾರ್ಥಗಳು ಅಂತ ಕರಿತೀವಿ. ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅಥವಾ ಕಬಾಬ್, ನಾನ್ ವೆಜ್ ವಿಷಯಕ್ಕೆ ಬಂದ್ರೆ ಕಬಾಬ್ ಆಗಿರ್ಬೋದು, ಫಿಶ್ ಫ್ರೈ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಅಂದ್ರೆ ಹಪ್ಪಳ, ಸಂಡಿಗೆ ಆಗಿರ್ಬೋದು. ಸೊ ಇವು ಸಹ ಕರಿದ ಪದಾರ್ಥಗಳಾಗಿರೋದ್ರಿಂದ ಇವುಗಳಿಂದನೂ ಸಹ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಹಸಿವಾದಾಗ ಹೆಚ್ಚು ಹೊತ್ತು ಇರಬಾರದು. ಅಂದ್ರೆ ಈಗ ಹಸಿವು ಆಗ್ತಾ ಇದೆ ವ್ಯಕ್ತಿಗೆ ಅಂದ ತಕ್ಷಣ ಸೊ ಆ ವ್ಯಕ್ತಿ ಊಟವನ್ನ ಸ್ಕಿಪ್ ಮಾಡಿದ್ರೆ ಅಥವಾ ಲೇಟ್ ಮಾಡಿದ್ರು ಸಹ ತುಂಬಾ ಗ್ಯಾಸ್ಟ್ರೈಟಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದನ್ನ ತಡೆಗಟ್ಟಬೇಕು. ಸೊ ನಾನಿಲ್ಲಿ ನಿಮ್ಗೆ ಮನೆ ಮದ್ದು ಬಗ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಟ್ಯಾಬ್ಲೆಟ್ ಅನ್ನ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾ ಇಲ್ಲ. ಸೊ ಪ್ರೈಮರಿ ಸ್ಟೇಜ್ ಅಲ್ಲಿ ಮನೆ ಮದ್ದನ್ನ ಇಂದಾನೆ ನಾವು ಕಂಟ್ರೋಲ್ ಮಾಡಬಹುದು ಗ್ಯಾಸ್ಟ್ರೈಟಿಸ್ ಅನ್ನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಉಗುರು ಬೆಚ್ಚಗೆ ನೀರು ಕುಡಿಬೇಕು, ಜೀರಿಗೆ ನೀರು ಅಥವಾ ಸೊಪ್ಪಿನ ಕಾಳು ನೀರನ್ನ ಸೇವನೆ ಮಾಡಬೇಕು, ಹೆಚ್ಚು ಖಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು, ಹಸಿವಾದಾಗ ಸಮಯಕ್ಕೆ ಸರಿಯಾದಾಗಿ ಊಟವನ್ನ ಮಾಡಬೇಕು, ಮತ್ತೆ ಶುಂಠಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರೈಟಿಸ್ ಬರದಿರೋ ರೀತಿ ತಡೆಗಟ್ಟಬಹುದು. ಹಣ್ಣುಗಳಲ್ಲಿ ಬಾಳೆಹಣ್ಣು ಮತ್ತು ದಾಳಿಂಬೆಯನ್ನ ಸೇವನೆ ಮಾಡೋದ್ರ ಮುಖಾಂತರನು ಸಹ ಗ್ಯಾಸ್ಟ್ರೈಟಿಸ್ ಬರದಿರೋ ರೀತಿ ತಡೆಗಟ್ಟಬಹುದು. ಅಂದ್ರೆ ಇಲ್ಲಿ ಹಣ್ಣುಗಳ ಸೇವನೆಯೂ ಸಹ ಇರಬೇಕು, ಸೊಪ್ಪಿನ ಸೇವನೆಯನ್ನು, ಹಸಿರು ಪದಾರ್ಥಗಳ ಸೇವನೆಯನ್ನು ಸಹ ಮಾಡಬೇಕು. ಅದರ ಜೊತೆಗೆ ಕೆಲವೊಂದು ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದನು, ಬೇಕರಿ ಐಟಮ್ಸ್ ಅನ್ನ ಅವಾಯ್ಡ್ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರಿಕ್ ಬರದಿರೋ ರೀತಿ ತಡೆಗಟ್ಟಬಹುದು. ಸೊ ಇದರ ಜೊತೆಗೆ ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಸೊ ಅದರ ಜೊತೆಗೆ ಇನ್ನೂ ಹೆಚ್ಚು ನೋವು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ವೈದ್ಯರನ್ನ ಭೇಟಿಯಾಗಿ. ಸೊ ಅಲ್ಲಿ ನಿಮ್ಗೆ ಅನೇಕ ಪರೀಕ್ಷೆಗಳ ನಂತರ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನೀವಾಗಿ ಟ್ಯಾಬ್ಲೆಟ್ ಅನ್ನ ತಗೊಂಡು ಅದು ಇನ್ನೊಂದು ಕಾಯಿಲೆಗೆ ಬದಲಾಗೋ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಷಯ ಇದಾಗಿತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ
ಮತ್ತೆ ನೆಕ್ಸ್ಟ್ ನಾವು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ, ಆರೋಗ್ಯ ಸಂಬಂಧಿತ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಕೂಡ ಮಾಡಿ. ಸೊ ನಾನು ಅದು ಇನ್ನ ಒಂದು ವಿಡಿಯೋನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಸೊ ಇಷ್ಟು ಹೇಳ್ತಾ ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಇದೇ ರೀತಿಯ ಸಹಕಾರವನ್ನ ನಾನು ನಿಮ್ಮೊಂದಿಗೆ ಬಯಸ್ತಾ ಇವತ್ತಿನ ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.